ಕ್ರಾಂತಿ ಧ್ವನಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಿತ್ರರೇ. ಇಲ್ಲಿ ನೋವು ಯಾರಿಗೆಲ್ಲ ಹೇಳಿ, ಹಾಗಂತ ನೋವೇ ಶಾಶ್ವತವಲ್ಲ. ನೋವುಗಳೊಂದಿಗೆ ಬದುಕುತ್ತಿದ್ದಾರೆ ಎಂದಾದರೆ ಆ ನೋವುಗಳಲ್ಲೇ ನಲಿವನ್ನು ಕಂಡವರು ಇದ್ದಾರೆ. ನೆನಪಿರಲಿ, ಅತಿಯಾದ ನೋವು ಎಷ್ಟು ಅಪಾಯಕಾರವೋ ಅಷ್ಟೇ ಅತಿಯಾದ ನಲಿವು ಕೂಡ ಅಪಾಯಕಾರಿಯೇ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಒಂದು ಕಾರಣದಿಂದ ಬಳಲುತ್ತಿರುತ್ತಾನೆ. ಏಕೆಂದರೆ ಅವನು ಯಾವ ಕಾರಣದಿಂದ ಬಳಲುತ್ತಿದ್ದಾನೋ ಆ ಗಾಢವಾದ ವಿಚಾರವು ಅವನಿಗೆ ಅಷ್ಟು ನೋವನ್ನು ನೀಡುತ್ತಿರುತ್ತದೆ ಮತ್ತು ಆ ವಿಚಾರವನ್ನು ಮತ್ತೊಬ್ಬರ ಹತ್ತಿರ ಕೂಡ ಅವನು ಹೇಳಲು ನಾಚಿಕೆ ವ್ಯಕ್ತಪಡಿಸುತ್ತಿರುತ್ತಾನೆ ಮತ್ತು ಮುಜುಗರ ಪಡುತ್ತಿರುತ್ತಾನೆ. ಆದರೆ ನೆನಪಿರಲಿ, ಮಾಗಿದ ಗಾಯವನ್ನು ಕೆದಕುತ್ತಾ ಹೋದರೆ ಮತ್ತಷ್ಟು ದೊಡ್ಡ ಗಾಯವೇ ಆಗುವುದು. ಹಾಗೆಯೇ ಮತ್ತೊಬ್ಬರಲ್ಲಿ ಹೇಳಿಕೊಳ್ಳದ ಆ ವಿಷಯ ಅಥವಾ ಅಂತಹ ವಿಷಯಗಳು ನಿಮ್ಮನ್ನು ಮತ್ತಷ್ಟು ನೋವಿಗೆ ಈಡು ಮಾಡುತ್ತವೆ. ಬನ್ನಿ ಕತೆಗೆ ಹೋಗೋಣ. ಒಂದು ದಿನ ಬುದ್ಧನು ಶಿಷ್ಯರೊಂದಿಗೆ ಕುಳಿತಿದ್ದಾಗ ಮೊಗ್ಗಲಿಯಾನ ಎಂಬ ಶಿಷ್ಯನು ಬುದ್ಧನನ್ನು ನೋಡುತ್ತಾ, ನನಗೊಂದು ಪ್ರಶ್ನೆ ಕಾಡುತ್ತಿದೆ, ಅದನ್ನು ಪರಿಹರಿಸಿ ಗುರುದೇವ ಎಂದು ಕೇಳುತ್ತಾನೆ. ಆಗ ಬುದ್ಧ, ಹೇಳು, ಏನು ನಿನ್ನ ಪ್ರಶ್ನೆ ಎಂದು ಕೇಳುತ್ತಾನೆ. ಆಗ ಮೊಗ್ಗಲಿಯಾನ ಹೇಳುತ್ತಾನೆ, ಹೇ ಗುರುದೇವ, ಕೇಳಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಅರಿಷಡ್ವರ್ಗಗಳಲ್ಲಿ ಮೊದಲನೆಯದಾದ ಕಾಮ ಬಹಳ ಕೆಟ್ಟ ಬಯಕೆ. ಅದು ಹುಟ್ಟುವುದು ಸ್ತ್ರೀಯರಿಂದ. ಅಂಥ ಸ್ತ್ರೀ ವ್ಯಾಮೋಹ ಬಿಡುವುದು ಹೇಗೆ ಎಂದು ಕೇಳುತ್ತಾನೆ. ಆಗ ಗೌತಮ ಬುದ್ಧರು ಮುಗುಳು ನಗುತ್ತಾ ಹೇಳುತ್ತಾರೆ, ಅದೊಂದು ಎಲ್ಲರಲ್ಲಿರುವ ಸಾಮಾನ್ಯ ಬಯಕೆ. ಅದು ಹೇಗೆಂದರೆ, ನೀರಡಿಕೆ ಆದರೆ ನೀರು ಕುಡಿಯುವುದರಿಂದ ನೀರಿನ ದಾಹ ಹೇಗೆ ತೀರುವುದೋ, ಹಸಿವು ಆದಾಗ ಊಟ ಮಾಡುವುದರಿಂದ ಹಸಿವಿನ ಬಯಕೆ ತೀರುವುದೋ, ದಣಿವು ಆದಾಗ ವಿಶ್ರಾಂತಿಯ ಮೂಲಕ ಹೇಗೆ ದೇಹಕ್ಕೆ ವಿಶ್ರಾಂತಿಯ ಬಯಕೆ ತೀರುವುದೋ, ಹಾಗೆ ದೇಹದ ಬಯಕೆ ಈಡೇರಿಸುವ ಮೂಲಕ ತೃಪ್ತಿಪಡಿಸುವ ಕ್ರಿಯೆ ಇದು ಅಷ್ಟೇ. ಯಾರು ಅದನ್ನು ಹೆಚ್ಚು ಗ್ರಹಿಸುತ್ತಾರೋ ಅವರನ್ನು ಅದು ನಿರಂತರವಾಗಿ ಕಾಡುತ್ತದೆ. ಅದನ್ನು ಬಿಡಬೇಕಾದರೆ ಈ 3 ನಿಯಮಗಳನ್ನು ಪಾಲಿಸಬೇಕು. 1ನೇ ನಿಯಮದಂತೆ ಸ್ತ್ರೀಯರಿಂದ ದೂರವಿರಬೇಕು. ಇದು ಆಗದೇ ಇದ್ದರೆ 2ನೇ ನಿಯಮದಂತೆ ಸ್ತ್ರೀಯರನ್ನು ನೋಡಲೇಬೇಡ. 3ನೇ ನಿಯಮದಂತೆ ನೀನು ಸ್ತ್ರೀಯರೊಂದಿಗೆ ಮಾತನಾಡಬೇಡ. ಒಂದು ವೇಳೆ ಮಾತನಾಡುವ ಸಂದರ್ಭ ಬಂದರೆ ಮುಖವಲ್ಲ, ಅವರ ಕಾಲುಗಳನ್ನು ನೋಡಿ ಮಾತನಾಡು. ಯಾವಾಗ ನೀನು ಈ 3 ನಿಯಮಗಳನ್ನು ಸದಾ ಪಾಲಿಸುವೆಯೋ ಆಗ ನಿನ್ನ ಬಳಿ ಸ್ತ್ರೀಯರ ಬಗ್ಗೆ ಕೆಟ್ಟ ದುರಾಲೋಚನೆಗಳು ಸುಳಿಯುವುದಿಲ್ಲ. ಹಾಗೆ ಎಚ್ಚರವಿರಲಿ, ಮನಸ್ಸು ಯಾವಾಗಲೂ ಜಾಗೃತವಾಗಿರಲಿ. ಒಮ್ಮೆ ಬಂಧನವಾದರೆ ಬಿಡುವುದು ಕಷ್ಟ. ಸನ್ಯಾಸಿಗೆ ಇಂಥ ವ್ಯಾಮೋಹಗಳು ಬೇಡ ಎಂದು ಮೊಗ್ಗಲಿಯಾನನಿಗೆ ಬುದ್ಧನು ಹೇಳಿದ. ಆಗ ಮೊಗ್ಗಲಿಯಾನ ಬುದ್ಧನ ಮಾತನ್ನು ಕೇಳಿ ಸಂತೋಷದಿಂದ ಬುದ್ಧನಿಗೆ ನಮಸ್ಕರಿಸಿ ಮುನ್ನಡೆಯುತ್ತಾನೆ. ಮಿತ್ರರೇ, ಈ ಮೊಗ್ಗಲಿಯಾನ ನಿಮ್ಮೊಳಗೂ ಇದ್ದಾನೆ. ಅವನಿಗೆ ಕಾಡಿದ ಪ್ರಶ್ನೆಯನ್ನು ಅವನು ತುಂಬ ಅದರಿಂದ ನೋವನ್ನು ಅನುಭವಿಸಿದ ನಂತರ ಆ ಸಮಸ್ಯೆಯನ್ನು ಮಹಾಜ್ಞಾನಿ ಬುದ್ಧರ ಹತ್ತಿರ ಹೇಳಿ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳುತ್ತಾನೆ. ಹೀಗಾಗಿ ನಾನು ವಿಡಿಯೋದ ಆರಂಭದಲ್ಲೇ ಕೊರೆಯುವ ವಿಷಯಗಳನ್ನು ಮತ್ತೊಬ್ಬರ ಹತ್ತಿರ ಹೇಳಿಕೊಳ್ಳಬೇಕೆಂದು ಹೇಳಿದೆ. ಮೊಗ್ಗಲಿಯಾನನು ತನ್ನ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡ ನಂತರ ಮೊಗ್ಗಲಿಯಾನ ಮತ್ತೆ ಬುದ್ಧನನ್ನು ಕೇಳುತ್ತಾನೆ, ಈ ಜಗತ್ತಿನಲ್ಲಿ ನನಗೆ ಒಳ್ಳೆಯ ಸಲಹೆಗಾರರು 2 ಇದ್ದಾರೆ. ಅವರು ನನ್ನ ಜೊತೆ ಯಾವಾಗಲೂ ಇರುವರು. ಅವರು ಯಾರೆಂದರೆ ನನ್ನ ಬುದ್ಧಿ ಮತ್ತು ಮನಸ್ಸು. ಇವರು ನನ್ನ ಒಳ್ಳೆಯ ಗೆಳೆಯರು ಕೂಡ. ಹಾಗೆ ಗುರುಗಳೇ, ಇವರು ನನಗೆ ಕಾಲಕ್ಕೆ ತಕ್ಕಂಥ ಕೆಲ ಸಂದರ್ಭದಲ್ಲಿ ಆಗಾಗ ಸಲಹೆ, ಪರಿಹಾರ ಮತ್ತು ಕೆಲವೊಮ್ಮೆ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತಾರೆ. ಹಾಗೆ ಗುರುಗಳೇ, ಇವರು ನನಗೆ ಕೆಲವು ಕೆಟ್ಟ ಸಲಹೆಗಳನ್ನು ನೀಡುತ್ತಾರೆ. ಯಾವುದೇ ಜಗಳ ಅಥವಾ ಗಲಾಟೆ ಮತ್ತು ಸಮಸ್ಯೆಗೆ ಇಬ್ಬರು ಸ್ಪಂದಿಸುತ್ತಾರೆ. ಒಬ್ಬ ಒಳ್ಳೆಯ ಸಲಹೆ ನೀಡಿದರೆ ಮತ್ತೊಬ್ಬ ಕೆಟ್ಟದಾಗಿರುವ ಸಲಹೆಯನ್ನು ನೀಡುತ್ತಾನೆ. ಮತ್ತು ಗುರುಗಳೇ, ನನಗೆ ಯಾವಾಗಲೂ ಅವರಿಬ್ಬರ ನಡುವೆ ಗೊಂದಲ ಉಂಟಾಗುತ್ತದೆ. ಈಗ ನನ್ನ ಸಮಸ್ಯೆ ಏನೆಂದರೆ, ಅದಕ್ಕಾಗಿ ನಾನು ಯಾರ ಮಾತನ್ನು ಕೇಳಬೇಕು, ಅದು ಯಾವ ಸಂದರ್ಭದಲ್ಲಿ, ಈ ಇಬ್ಬರಲ್ಲಿ ಒಳ್ಳೆಯ ಸಲಹೆಗಾರ ಯಾರು ಮತ್ತು ಯಾಕೆ ಎಂದು ಕೇಳಿ ಮೊಗ್ಗಲಿಯಾನ ಸುಮ್ಮನಾದಾಗ ಮತ್ತೆ ಬುದ್ಧನು ಮುಗುಳು ನಗುತ್ತಾ ಹೇಳುತ್ತಾನೆ, ಒಳ್ಳೆಯ ಪ್ರಶ್ನೆ ಸಹೋದರ. ಯಾವಾಗಲೂ ಮನುಷ್ಯನ ಜೀವನ ಸಮವಾಗಿ ಸ್ಥಿರವಾಗಿ ಇರುವುದಿಲ್ಲ. ಸದಾ ಏರುಪೇರುಗಳಿಂದ ನಡೆಯುತ್ತದೆ. ಅದಕ್ಕಾಗಿ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ. ಖಂಡಿತವಾಗಿಯೂ ಅದರಲ್ಲಿ ಕೆಲವು ಸ್ನೇಹಿತರಿಂದ, ಹಿತೈಷಿಗಳಿಂದ, ಸಂಬಂಧಿಕರಿಂದ, ವ್ಯವಹಾರದಿಂದ, ಶತ್ರುಗಳೊಂದಿಗೆ ಹೀಗೆ ನಾನಾ ಥರದ ಸಮಸ್ಯೆಗಳು ಎದುರಾಗುತ್ತವೆ. ಅಂತಹ ಸಂದರ್ಭದಲ್ಲಿ ನಿನ್ನ 2 ಸ್ನೇಹಿತರು ಅಂದರೆ ಬುದ್ಧಿ ಮತ್ತು ಮನಸ್ಸು ಕೆಲ ಸಲಹೆ, ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕರಿಸುತ್ತವೆ. ಆಗ ನೀನು ಯಾರ ಮಾತನ್ನು ಕೇಳಬೇಕೆಂದರೆ ಗಮನವಿಟ್ಟು ಕೇಳು. ನಿನ್ನ ಸಮಸ್ಯೆಯು ಸ್ನೇಹಿತರೊಂದಿಗೆ, ಸಂಬಂಧಿಗಳೊಂದಿಗೆ ಸಂಬಂಧಿಸಿದ್ದರೆ ಆಗ ನೀನು ನಿನ್ನ ಮನಸ್ಸಿನ ಮಾತನ್ನು ಕೇಳಬೇಕು. ಏಕೆಂದರೆ ನಿನ್ನವರು ಯಾರು ಎಂದು ಆ ಪ್ರೀತಿ, ಸ್ನೇಹ ತುಂಬಿರುವ ಹೃದಯದ ಒಳಗಿರುವ ಮನಸ್ಸು ಮಾತ್ರ ಗುರುತಿಸಬಲ್ಲದು.
ಆದರೆ ಇದು ಕೇಳು, ಬುದ್ಧಿಗೆ ಇದ್ಯಾವ ಸಂಬಂಧಗಳ ಬೆಲೆಯೂ ಗೊತ್ತಿರುವುದಿಲ್ಲ. ಅದು ಕೇವಲ ವ್ಯವಹಾರ ಜ್ಞಾನ ಮಾತ್ರ ತಿಳಿದಿರುತ್ತದೆ. ಅದಕ್ಕಾಗಿ ವ್ಯವಹಾರದಲ್ಲಿ ಸಮಸ್ಯೆಗಳು ಬಂದಾಗ ಬುದ್ಧಿ ಮಾತನ್ನು ಕೇಳಿದರೆ ಉತ್ತಮ. ಅದು ಲಾಭ ಗಳಿಕೆ ಮತ್ತು ಲೆಕ್ಕಾಚಾರವನ್ನು ಅಳೆಯುತ್ತದೆ. ಆದ್ದರಿಂದ ಮನಸ್ಸು ಪ್ರೀತಿ ಸ್ನೇಹದ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಿದರೆ ಬುದ್ಧಿ ತನಗಿರುವ ಜ್ಞಾನದ ಬಲದಿಂದ ಕೇವಲ ಕೂಡಿ ಕಳೆಯುವ ಲೆಕ್ಕಾಚಾರ ಹಾಕುತ್ತದೆ. ಕಾರಣ ಅದಕ್ಕೆ ಎಷ್ಟೋ ಸಂಬಂಧಗಳ ಹಣದ ವ್ಯವಹಾರದಲ್ಲಿ ಮನುಷ್ಯನು ಬುದ್ಧಿ ಮಾತನ್ನು ಕೇಳಿ ಲಾಭದ ಲೆಕ್ಕ ಹಾಕಿ ಸಂಬಂಧಿಕರನ್ನು ದೂರ ಮಾಡಿಕೊಳ್ಳುತ್ತಾನೆ. ಸ್ವಲ್ಪ ವಿಚಾರ ಮಾಡಿ ಮನಸ್ಸಿನ ಮಾತನ್ನು ಕೇಳಿದ್ದೆಯಾದರೆ ಇದ್ಯಾವ ಸಮಸ್ಯೆಗಳು ಎದುರಾಗುವುದಿಲ್ಲ. ಯಾವಾಗಲೂ ಮನಸ್ಸು ಹತೋಟಿಯಲ್ಲಿರಲಿ, ನಿನ್ನ ಬುದ್ಧಿ ಜಾಗೃತವಾಗಿರಲಿ. ನಾನು ಹೇಳಿದ್ದು ಸರಿಯಲ್ಲವೇ ಆನಂದ ಎಂದು ಅಲ್ಲೇ ಪಕ್ಕದಲ್ಲೇ ಕುಳಿತಿದ್ದ ಆನಂದನಿಗೆ ಗೌತಮ ಬುದ್ಧರು ಹೇಳುತ್ತಾರೆ. ಎಷ್ಟು ವಿಚಿತ್ರವಲ್ಲವೇ ಮಿತ್ರರೇ, ನಮ್ಮಲ್ಲಿ ಕೂಡ ಈ ಇಬ್ಬರು ಸ್ನೇಹಿತರಿದ್ದಾರೆ. ಮುಂದುವರಿಯುತ್ತದೆ. ಇಂಥ ಪೌರಾಣಿಕ ಕಥೆಗಳಿಗಾಗಿ ಕಾಯ್ತಾ ಇರಿ. ಒಂದೇ ಮಾತರಂ.